ತೀಪಟೂರು ದಿನಾಂಕ 6 ನವೆಂಬರ್ 2025 ಗುರುವಾರ ಮಹಂತಪ್ಪ ಕಾಂಪೌಂಡ್ ಶ್ರೀರಂಗ ರೆಸಿಡೆನ್ಸಿ ಫಸ್ಟ್ ಫ್ಲೋರ್ BH ರಸ್ತೆ ಹತ್ತಿರ ತಿಪಟೂರಿನಲ್ಲಿ ಕ್ವಾಲಿಟಿ ಫ್ಯಾಷನ್ ಅಕಾಡೆಮಿಯ ಹೊಸ ತರಬೇತಿ ಕೇಂದ್ರವನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು. ಈ ಸಂಸ್ಥೆಯಿಂದ ತರಬೇತಿ ಪಡೆದು 2,000ಕ್ಕೂ ಹೆಚ್ಚು ಮಹಿಳೆಯರು ಸ್ವಯಂ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನಾಗ್ರೇಷನ್ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಜನಶಿಕ್ಷಣ ಸಮಿತಿಯ ಉದ್ಘಾಟನೆ ತುಂಬಾ ಯಶಸ್ವಿ. ನಮ್ಮ ಅತಿಥಿಗಳಾದ ಗೌರಿಶಂಕರ್ ಸರ್ ಆಗಮಿಸ್ತಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೆ. ಜೋರಾದ ಚಪ್ಪಾಳೆ. ಕಲಿಕೆಯನ್ನ ಸಾರ್ವಜನಿಕರಿಗೆ ನೀಡುತ್ತಾ ಕೌಶಲ್ಯಾಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಿಪಟೂರು ತಾಲೂಕಿನ ಅಲ್ಲದೆ ತುರುವೇಕೆರೆ ಪಕ್ಕದ ಚಿಕ್ಕನಾಯಕಹಳ್ಳಿ ತಾಲೂಕಿನ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ನೀಡಿದ ಇವತ್ತು ಫ್ಯಾಷನ್ ಕ್ವಾಲಿಟಿ ಅಕಾಡೆಮಿಯನ್ನು 12 ವರ್ಷ ಅಲ್ಲಿ ಚಿಕ್ಕದಾಗಿದ್ರೂ ಕೂಡ ಚೊಕ್ಕದಾಗಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೃಹದಾಕಾರವಾಗಿ ತಿಪಟೂರು ತಾಲೂಕಿನಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುವಂತಹ ಒಂದು ಸನ್ನಿವೇಶದಲ್ಲಿ ಬೇಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ಇವತ್ತು ನಾವು ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಅಂದರೆ ಕೈಗೆ ಒಂದು ವೃತ್ತಿಯನ್ನು ಇಟ್ಕೊಂಡಿರಬೇಕು. ಅದರಲ್ಲೂ ಕೂಡ ನಮ್ಮ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಮುಸ್ಲಿಂ ಮಹಿಳೆಯರು ಮುಸ್ಲಿಂ ಹುಡುಗರು ಯಾವುದೇ ಕೆಲಸಕ್ಕೆ ಅಂಜೋದಿಲ್ಲ. ದುಡಿತಾ ಇದ್ದಾರೆ. ಒಂದು ಯಾವ್ದಾರ ಒಂದು ಟ್ರೈನಿಂಗ್ ಜರ್ದೋಸಿ ಮಾಡ್ರಮ್ಮ ಅಂದರೆ ನಮ್ಮ ಇವತ್ತು ಎಷ್ಟು PH ಕಾಲೋನಿಯಲ್ಲಿ ಆ ಕಡೆ ಎಲ್ಲ NR ಕಾಲೋನಿಯಲ್ಲಿ ಮತ್ತು ನಜರಾಬಾದಲ್ಲಿ ಎಲ್ಲ ಇವತ್ತು ಮನೆಯಲ್ಲೂ ಜರಿ ಚಮಕಿ ವರ್ಕು ಸ್ಯಾರಿ ಡಿಸೈನಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಮಹಿಳೆಯರು ಒಂದು ಸೀರೆಗೆ 10,000ದಿಂದ 15,000ವರೆಗೂ ಕೂಡ 2 ದಿನ 3 ದಿನದಲ್ಲಿ ಮಾಡಿ ಒಂದು ಗುಂಪಿನಲ್ಲಿ ದುಡಿತಾ ಇದ್ದಾರೆ. ಇವತ್ತು ಅದು ಬದುಕು ಬರಬೇಕಾಗುತ್ತೆ. ಯಾರನ್ನು ಕೂಡ ಡಿಪೆಂಡೆನ್ಸಿ ಇರಬಾರ್ದು, ಪರಾವಲಂಬಿತನೇ ಇರಬಾರ್ದು. ಅಯ್ಯೋ ನಮ್ಮಪ್ಪ ಇಂಥ ಮನೆ ಕೊಟ್ಟು ಮದುವೆ ಮಾಡ್ಬಿಟ್ಟ, ನಾನು ಸಾವುಕಾರ ಅಲ್ಲ, ನಾನು ಗಂಡ ದುಡಿಯಲ್ಲ ಅನ್ನೋಂಗಿಲ್ಲ. ಗಂಡನ ಜೊತೆಗೆ ಒಂದು ಮನೆ ಚೆನ್ನಾಗಿರ್ಬೇಕು ಅಂದರೆ ಹೆಣ್ಣು ಗಂಡು ಎರಡು ಕೂಡ ಸರಿ ಸಮಾನವಾಗಿ ನಡಿಬೇಕು. ಇಬ್ಬರು ಕೂಡ ದುಡಿಬೇಕು. ಶಿಕ್ಷಣ ಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಶಿಕ್ಷಣ ಕೊಡಬೇಕು ಅಂದರೆ ಅಪ್ಪ ಅಮ್ಮನ ಕೂಡ ಶಿಕ್ಷಣ ಇರಬೇಕು. ಮೊದಲಿಗೆ ಸಬ್ರಿನವ್ರಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ಆಮೇಲೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈಗ ಮೇಡಮ್ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಎಲ್ಲ ನಿಮಗೆ ತಿಳುವಳಿಕೆ ಕೊಟ್ಟು ಅದು ಒಂಥರ ಶಿಕ್ಷಣನೇ ಅಲ್ಲ, ತಿಳುವಳಿಕೆನೂ ಒಂದು. ಹಾಗೆ ನನ್ನ ಪ್ರೊಫೆಷನ್ ಲೀಗಲ್ ಆಗಿರೋದ್ರಿಂದ ನಾನು ನಿಮಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಹೇಳೋಣ. ಈಗ ಒಂದು ಅವೇರ್ನೆಸ್ ಅಂತಂದರೆ ಒಂದು ಶಿಕ್ಷಣ ಅಂತಂದರೆ ಎಲ್ಲರಿಗೂ ಒಂದು ಥರ ಒಂದು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಅದರಲ್ಲಿ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಅವ್ರ ನಮ್ಮ ಹಕ್ಕುಗಳ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ಸರಿಯಾಗಿ. ಈಗ ನಾವು ಹಿಂದಿನ ಕಾಲದಲ್ಲೆಲ್ಲ ಫಸ್ಟು ಮನೆಯಲ್ಲೇ ಬರೀ ಅಡುಗೆಗೆ ಮಕ್ಕಳಿಗೆ ಹೇಳೋದಕ್ಕೆ ಸೀಮಿತವಾಗಿದ್ವಿ ಅಲ್ವಾ. ಇವತ್ತು ನಾವು ದಿನ ಹಿಂಗೆ ಮಾಡರ್ನೇಟ್ ಆಗ್ತಾ ನಾವು ಹೆಚ್ಚು ನಾವು. ನಮಸ್ಕಾರ, ನನ್ನ ಹೆಸರು ಅನ್ಸರ್ ಬೇಗ್ ಅಂತ. ಬೆಂಗಳೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ. ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಅನಿಸಿಕೆ ಹೇಳುವುದೇನೆಂದರೆ, ಟೈಲರಿಂಗಲ್ಲಿ ಮನೆಯಲ್ಲೇ ಕೂತು ಮನೆ ಮಕ್ಕಳ ಜೊತೆ ಎಲ್ಲ ನೋಡಿಕೊಂಡು ದುಡಿಯುವಂತಹ ಒಂದು ವೃತ್ತಿ ತುಂಬ ಒಳ್ಳೆಯ ವೃತ್ತಿ ಅಂತೀನಿ. ಇದಕ್ಕೆ ಹೊರಗಡೆ ಹೋಗಿ ಎಲ್ಲೋ ದುಡಿದು ಮನೆಗೆ ಬರೋವರೆಗೂ ಮಕ್ಕಳು ಎಲ್ಲ ಇರಬೇಕು, ಇವೆಲ್ಲ ತೊಂದರೆಗೊಳಗಾಗಲು ಕೆಲಸಗಳು.
ಮತ್ತು ಶಬ್ರಿನ್ ನಾಜ್ ಅವರು ಎಲ್ಲರಿಗೂ ಕಲಿಸಿ ಅವರು ಕೂಡ ಕಲಿತು ಈ ಲೆವೆಲ್ಲಿಗೆ ಬರೋವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೋ ಅದಕ್ಕೆ ಇದು ಫಲ. ದೇವರು ಒಳ್ಳೇದು ಮಾಡಲಿ. ಇನ್ನೂ ಇಂಥ ಅಕಾಡೆಮಿಗಳು ಇನ್ನೂ ತುಂಬ ಜಾಸ್ತಿ ಇಂಪ್ರೂವ್ ಮಾಡಲಿ. ಎಲ್ಲ ಹೆಣ್ಮಕ್ಳಿಗೂ ದುಡಿಯುವಂಥ ಒಂದು ಆಪರ್ಚುನಿಟಿ ಕೊಡಲಿ. ಎಲ್ಲರೂ ಸೆಲ್ಫ್ ಎಂಪ್ಲಾಯ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಧನ್ಯವಾದಗಳು. ನಮ್ಮ ದಿವಸಕ್ಕೆ ಏನೂ ಇಲ್ಲ. ಅವತ್ತು ಮನೇಲಿ ನಾವು ಸೀನಿಯರ್ಸ್ ಹಾಲು ಕರಿಬೇಕಿತ್ತು, ಇಲ್ಲ ಏನೋ ಕೆಲಸ ಮಾಡಬೇಕಿತ್ತು. ಇವತ್ತು ಏನಿಲ್ಲ. ಒಂದು ದಿವಸಕ್ಕೆ ನಾನೇ ಒಂದು 2,000 3,000 ನಾನೇ ದುಡಿತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಫಸ್ಟು ಒಳ್ಳೆಯದಾಗಲಿ. ಸೆಂಟ್ರು ಸ್ಟೂಡೆಂಟ್ಸ್ ಜಾಸ್ತಿ ಇದೆ. ನಾನು 2018 ಜಾನ್ವರಿಯಲ್ಲಿ ಅಡ್ಮಿಷನ್ ಆಗಿದ್ದು. ಹೆಚ್ಚು ಕಮ್ಮಿ ಮೇಡಮ್ ಹತ್ರ ಎಲ್ಲ 5-6 ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಹೆಚ್ಚು ಎಲ್ಲ ಮಾಡಿದ್ದೀನಿ. ಕ್ವಾಲಿಟಿ ಫ್ಯಾಷನ್ ಅಕಾಡೆಮಿ ಟಿಪ್ಪೂರು ನಮ್ಮ ಈ ಸಂಸ್ಥೆಯ 12 ವರ್ಷಗಳ ಯಶಸ್ವಿನ ಪಯಣವನ್ನು ಮುಖ್ಯ ಅಂಶಗಳ ಮೂಲಕ ಪ್ರಸ್ತಾಪಿಸುತ್ತಿದ್ದೇನೆ. ಈ ಸಂಸ್ಥೆಯು 12 ಅಕ್ಟೋಬರ್ 2012ರಂದು 18 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಈಗ ಸುಮಾರು 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಕಲಿತು ಸ್ವಂತ ಕಾಲ ಮೇಲೆ ನಿಂತು ಸ್ವಾವಲಂಬಿಗಳಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶಗಳೇನೆಂದರೆ ಸ್ತ್ರೀಯರಿಗೆ ಸ್ವಉದ್ಯೋಗ, ಸ್ವ ಅವಲಂಬಿತವನ್ನಾಗಿ ಮಾಡುವುದು. ಈ ಕಾರ್ಯವನ್ನು ಈ ಸಂಸ್ಥೆ ಹಗಲಿರುಳು ವಿದ್ಯಾರ್ಥಿಗಳಿಗೆ ಅರ್ಪಿಸುತ್ತಿದೆ. ಈ ಸಂಸ್ಥೆಯು ಟೈಲರಿಂಗ್, ಕುಚ್, ಆರಿವರ್ಕ್, ಪೇಂಟಿಂಗ್, ಕ್ರಾಫ್ಟ್ನಿಂದ ಆರಂಭಗೊಂಡು ಕಾಲಕಾಲಕ್ಕೆ ಇನ್ನೂ ತರಬೇತಿಗಳು ಆರಂಭಗೊಂಡಿವೆ. ಅವುಗಳೆಂದರೆ ಫ್ಯಾಷನ್ ಡಿಸೈನಿಂಗ್, ಬೂಟಿಕ್ ನಿರ್ವಹಣೆ, ಬ್ಯೂಟಿಷಿಯನ್ ಕೋರ್ಸ್, ಬ್ಯಾಗ್ ಮೇಕಿಂಗ್ ಕೋರ್ಸ್, ಜ್ಯುವೆಲರಿ ಮೇಕಿಂಗ್ ಕೋರ್ಸ್, ಸರ್ಕಾರಿ ಪ್ರಾಯೋಜಿತ ಉಚಿತ ಕೋರ್ಸ್ಗಳು ಲಭ್ಯವಿರುತ್ತವೆ. ಈ ಸಂಸ್ಥೆಗೆ 2013ರಲ್ಲಿ ಡಾಕ್ಟರ್ ರಾಜ್ ರಣಧೀರ ಕಂಠೀರವ ಪ್ರಶಸ್ತಿ, ಶ್ರೀಗಂಧ ಕಲಾಕೇಸರಿ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿಗಳು ಲಭಿಸಿವೆ. ಈ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶಬ್ರಿನ್ ನಾಜ್ ಅವರಿಗೆ ಈ ಸಂಸ್ಥೆಯು ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ 2017ರಲ್ಲಿ ಕುಕಿಂಗ್ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮುಂತಾದ ಇತರ ಸ್ಪರ್ಧೆಗಳನ್ನು ಆಯೋಜಿಸಿ ಪ್ರೋತ್ಸಾಹಿಸಿ ಬಹುಮಾನವನ್ನು ವಿತರಿಸಲಾಗಿದೆ. 2014ರಿಂದಲೂ ಬಡ ಮಕ್ಕಳಿಗೆ ಕೆಲವೊಂದು ಉಚಿತ ಕೋರ್ಸ್ಗಳನ್ನು ಆಯೋಜಿಸಲಾಗಿತ್ತು ಹಾಗೂ ಉಚಿತ ಯಂತ್ರಗಳನ್ನು ಸಹ ಕೊಡಲಾಗಿತ್ತು. 2018-19ರಿಂದ ಈ ಸಂಸ್ಥೆಯಲ್ಲಿ ಶಿಕ್ಷಕರನ್ನು ಉನ್ನತೀಕರಿಸಲು ಮೇಕಪ್ ಆರ್ಟಿಸ್ಟ್, ಹೇರ್ ಆರ್ಟಿಸ್ಟ್, ಜ್ಯುವೆಲರಿ ಮೇಕಿಂಗ್ ಕೋರ್ಸ್, ವಿವಿಧ ಕೋರ್ಸ್ಗಳ ತರಬೇತಿಯನ್ನು ನೀಡಲಾಗುತ್ತಿದೆ. 2021ರಿಂದ ಕ್ವಾಲಿಟಿ ಸಂಸ್ಥೆ ಮತ್ತು ಜನ್ ಶಿಕ್ಷಕ್ ಸಂಸ್ಥೆಯು ಕೈ ಜೋಡಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದಂಥ ಸುಕನ್ಯಾ RH, ಅಡ್ವೊಕೇಟ್ ಪೂರ್ಣಿಮಾ ಫ್ಯಾಷನ್ ಇಂಡಸ್ಟ್ರಿ, ಶ್ರೀ ಅನ್ಸರ್ ಬೇಗ್, ಶ್ರೀ ರಂಗನಾಥ್ ಫಿಲಂ ಇಂಡಸ್ಟ್ರಿ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಶಿವಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. 100ಕ್ಕೂ ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.